ರಾಜ್ಯ ಸರ್ಕಾರ ಕೂಡಲೇ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಬೇಕೆಂದು ಆಗ್ರಹಿಸಿ ಮಾದಿಗ ಸಮುದಾಯದ ಹೋರಾಟಗಾರರು ಈಗಾಗಲೇ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಚೈತ್ಯ ಭೂಮಿಯಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಅದರಂತೆ ಮಾರ್ಚ್ 21ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಕ್ರಾಂತಿವೀರ ಮಹಾ ಸಮಾವೇಶಕ್ಕೆ ಕರ್ನಾಟಕ ರಾಜ್ಯದಲ್ಲಿರುವ ಪ್ರಜ್ಞಾವಂತ ಬುದ್ಧಿಜೀವಿಗಳು, ಸಾಹಿತಿಗಳು, ಚಿಂತಕರು ಹಾಗೂ ಹೋರಾಟಗಾರರು ಮತ್ತು ಮಾದಿಗ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ರಾಜ್ಯದಲ್ಲಿ ಮಾದಿಗ ಸಮುದಾಯದ ಶಕ್ತಿ ಏನು ಎಂಬುದನ್ನು ತೋರಿಸಬೇಕಿದೆ ಎಂದು ಆನೇಕಲ್ ತಾಲೂಕು ಮಾದಿಗ ಸಮುದಾಯದ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕಳೆದ ಬಜೆಟ್ ಅಧಿವೇಶನದಲ್ಲಿ ವೀಕ್ಷಕರ ಗ್ಯಾಲರಿಯಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದ ಹೋರಾಟಗಾರರಾದ ಎ. ಉದಯ್ ಕುಮಾರ್, ಸತ್ಯೇಂದ್ರ ಕುಮಾರ್, ರಾಜರತ್ನಂ, ಎಸ್. ವಿಜಿಶೇಖರ್, ಚೊಕ್ಕಸಂದ್ರ ವೇಣು, ಎಸ್.ವಿ. ಶ್ರೀನಿವಾಸ್, ಸುರೇಶ್ ರವರನ್ನು ಮಾದಿಗ ಸಮುದಾಯದ ಮುಖಂಡರು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಆನೇಕಲ್ ತಾಲೂಕು ಮಾದಿಗ ಸಮುದಾಯದ ಎ. ವಿಜಯ್ ಕುಮಾರ್, ಅತ್ತಿಬೆಲೆ ನಾರಾಯಣಸ್ವಾಮಿ, ನೆರಿಗ ನರಸಿಂಹಯ್ಯ, ವಿ. ಶಿವಣ್ಣ, ಡಾ. ಸುಲೋಚನಾ, ಚಿನ್ನೂರಾಮಸ್ವಾಮಿ, ಸರ್ಜಾಪುರ ಸತೀಶ್, ಗೋಪಾಲ್, ಸತೀಶ್ ಬೌತ್, ಶಂಕರ್, ಜಯಣ್ಣ, ದೋಮಸಂದ್ರ, ನರೇಶ್ ಕುಮಾರ್, ಹೇಮಂತ್ ಕುಮಾರ್, ಬಾಬು, ಕಿರಣ್, ಜಶ್ವಂತ್, ನೇರಿಗ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಆನೇಕಲ್ ತಾಲೂಕಿನ ಮಾದಿಗ ಸಮುದಾಯ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದಲ್ಲಿ 30-35 ವರ್ಷಗಳಿಂದ ಸದಾಶಿವ ಆಯೋಗದ ವರದಿಯಂತೆ ತಾಲೂಕಿನ ಮಾದಿಗ ಸಮುದಾಯ ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯ 35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿಕೊಂಡು ಬಂದಿರುತ್ತೇವೆ. ಆದರೆ ಕರ್ನಾಟಕ ರಾಜ್ಯದ ಸಂಘಟನೆಗಳ ಕರೆಯ ಮೇರೆಗೆ ದಿನಾಂಕ 21/3/2025 ಒಳ ಮೀಸಲಾತಿ ಜಾರಿಗೆ ತರಬೇಕು, ಕರ್ನಾಟಕ ಸರ್ಕಾರದ ವಿರುದ್ಧ ನಾವು ಕ್ರಾಂತಿಕಾರಿ ಹೋರಾಟವನ್ನು ಮಾಡುವ ಉದ್ದೇಶದಿಂದ ಶುಕ್ರವಾರ ನಡೆಯುವ ಕ್ರಾಂತಿಕಾರಿ ಪಾದಯಾತ್ರೆ ಸಮಾವೇಶಕ್ಕೆ, ಮಾದಿಗರ ಸಮಾವೇಶಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ನಮ್ಮ ಬೆಂಬಲವನ್ನು ತೋರಿಸುವುದಕ್ಕೆ ಮತ್ತು ಒಳ ಮೀಸಲಾತಿಯನ್ನು ಜಾರಿಗೆ ತರುವುದಕ್ಕೆ ನಮ್ಮ ಬಲ ಪ್ರದರ್ಶನ ಬಹಳ ಮುಖ್ಯವಾದದ್ದು. ಮಾಧ್ಯಮದವರಲ್ಲಿ ನಾನು ಒಂದು ಮಾತನ್ನು ಹೇಳುತ್ತೇನೆ. ಉತ್ತರ ಕರ್ನಾಟಕದ ನಮ್ಮ ಮಾದಿಗ ಸಮುದಾಯ ಅವರ ಮಕ್ಕಳ ಭವಿಷ್ಯಕ್ಕಾಗಿ ಉದ್ಯೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ರಾಜಕೀಯ ಇರ್ಬೋದು, ಸರ್ಕಾರದ ಸವಲತ್ತುಗಳು ನಮಗೆ ದಕ್ಕಲಿ ಅಂದೇಳ್ಬಿಟ್ಟು ಇಡೀ ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯ ಹೋರಾಟವನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು. ನಾವು ಆನೇಕಲ್ ತಾಲೂಕಿನ ಬೆಂಗಳೂರು ನಗರದ ಪ್ರಮುಖ ತಾಲೂಕಾಗಿರ್ತಕ್ಕಂಥ ಆನೇಕಲ್ ಇರ್ಬೋದು, ಬೆಂಗಳೂರು ಮಹದೇವಪುರ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಹೊಸಕೋಟೆ ಇರ್ಬೋದು, ನೆಲಮಂಗಲ ಇರ್ಬೋದು, ಈ ನಮ್ಮ ಮಾದಿಗ ಸಮುದಾಯ 35 ವರ್ಷಗಳ ಹೋರಾಟದಲ್ಲಿ ನಾವು ಯಾವುದೇ ಪ್ರಾಣಕ್ಕೆ ತ್ಯಾಗಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ಒಂದು ಗುರಿ ಏನು, ಈ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಗೆ ಬರಬೇಕು ಅಂತಕ್ಕಂಥ ಉದ್ದೇಶ. ಬಂಧುಗಳೇ, ನಮ್ಮ ಹೋರಾಟ ಸಕ್ಸಸ್ ಆಗಬೇಕಾದ್ರೆ
ರಾಜ್ಯ ಸರ್ಕಾರವನ್ನು ಧಿಕ್ಕರಿಸಬೇಕಾದ್ರೆ ನಮ್ಮ ಬೆಂಬಲ ಅಗತ್ಯ. ಅನೇಕ ಸಂಘಟನೆಗಳು ಹೋರಾಟ ಮಾಡ್ಕೊಂಡು ಬರ್ತಾ ಇವೆ. ಅನೇಕ ಸರ್ಕಾರಗಳು ನಮ್ಮ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು. ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಒಂದು ಬೆಂಬಲವನ್ನು ಈ ಪಾದಯಾತ್ರೆಯಲ್ಲಿ, ಈ ಮಾದಿಗ ಸಮಾವೇಶದಲ್ಲಿ ತೋರಿಸಿದ್ರೆ ಸರ್ಕಾರ ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿಗೆ ತರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಒಂದು ಮಾತು, ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಕ್ಕಂಥ ಸ್ಲಮ್ಗಳಲ್ಲಿ ಈ ಮಾದಿಗ ಸಮುದಾಯ ಅನೇಕ ಜನರು ವಾಸ ಮಾಡ್ತಾ ಇದ್ದಾರೆ. ಅವರು ಆ ಜಾತಿಯನ್ನು ಗುರುತು ಮಾಡದೆ ಯಾವುದೇ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇಲ್ಲ. ನಿಜವಾಗೂ ಅದು ದುರದೃಷ್ಟಕರ. ಮತ್ತೊಮ್ಮೆ ಈ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆದಷ್ಟು ಬೇಗ ನಿಮಗೆ ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಇಂದಿನ ಸರ್ಕಾರ ಇದ್ದಾಗ ನಮ್ಮ ಸಿದ್ದರಾಮಯ್ಯವರು ಹುಬ್ಬಳ್ಳಿಯಲ್ಲಿ ಒಂದು ಸಮಾವೇಶ ಆಯಿತು, ಮಾದಿಗ ಸಮುದಾಯ ಸಮಾವೇಶ. ಆ ಸಮಾವೇಶಕ್ಕೆ ಬಂದಿರತಕ್ಕಂಥ ನಮ್ಮ ಬಂಧುಗಳು, ನಮ್ಮ ಸಮುದಾಯದವರು 7 ಜನ ಅಪಘಾತಕ್ಕೆ ಈಡಾಗಿ ಸಾವಿಗೆ ಈಡಾದರು. ಆದರೆ ನಾವು ಆನೇಕಲ್ನ 7 ಜನ ಸರ್ಕಾರದ ಮೇಲೆ ಹೋರಾಟ ಮಾಡಿ ಸೆಷನ್ನಲ್ಲಿ ನಾವು ಕೇಸ್ಗಳನ್ನು ಹಾಸ್ಕೊಂಡಿದ್ದೀವಿ. ದಯವಿಟ್ಟು ಈ ರೀತಿ ಈ ಒಂದು ಸರ್ಕಾರಕ್ಕೆ ಹೋರಾಟವನ್ನು ಮಾಡಿ ಸರ್ಕಾರದ ವಿರುದ್ಧ ನಾವು ದಂಗೆ ಹೇಳಿ ಆ ಒಂದು ಮಾದಿಗ ಸಮಾವೇಶವನ್ನು ಯಶಸ್ವಿಗೊಳಿಸಿ ಒಳ ಮೀಸಲಾತಿಯನ್ನು ನಾವು ದಕ್ಕಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಈ ಮಾದಿಗ ಸಮುದಾಯ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ನಾವು ಪಾದಯಾತ್ರೆಯನ್ನು 20ನೇ ತಾರೀಕು ನೆಲಮಂಗಲದಲ್ಲಿ ಪಾದಯಾತ್ರೆ ಬರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಆನೇಕಲ್ ತಾಲೂಕಿನ ಮಾದಿಗ ಸಮುದಾಯ ಜೋಡಿಸಿಕೊಂಡು ನಾವು ಪಾದಯಾತ್ರೆ ಕೈಗೊಳ್ತೀವಿ. ಅದಾದ ನಂತರ 21ನೇ ತಾರೀಕು ನಡೀತಕ್ಕಂಥ ಮಾದಿಗ ಸಮಾವೇಶದಲ್ಲಿ ನಾವೆಲ್ಲರೂ ಬನ್ನಪ್ಪ ಪಾರ್ಕಿಂದ ಫ್ರೀಡಮ್ ಪಾರ್ಕ್ವರೆಗೂ ಪಾದಯಾತ್ರೆ ಮೆರವಣಿಗೆ ಮೂಲಕ ಹೋಗಿ ಇಡೀ ರಾಜ್ಯ ಸರ್ಕಾರದ ವಿರುದ್ಧ ದಂಗೆ ಹೇಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಆನೇಕಲ್ ಮಾದಿಗ ಸಮುದಾಯದ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತು ಮಾಧ್ಯಮದವರು ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಸರ್ಕಾರದಲ್ಲಿ ಬೊಮ್ಮಾಯಿ ಅವರು ಸಚಿವ ಸಂಪುಟ ಕ್ಯಾಬಿನೆಟಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಜನಸಂಖ್ಯೆಗೆ ಅನುಗುಣವಾಗಿ 2011ರ ಜನಕ್ಕೆ ಅನುಗುಣವಾಗಿ ಮಾದಿಗರಿಗೆ 6%, ವಲಯರಿಗೆ 5.5%, ಮತ್ತು ಬೋಬಿ ಕೊರ್ಮ ಇತರರಿಗೆ 4.5%, ಇನ್ನು ಉಳಿದ ಜಾತಿಗಳಿಗೆ 1.5% ಘೋಷಣೆ ಮಾಡ್ತಕ್ಕಂಥದ್ದು ಬೊಮ್ಮಾಯಿ ಸರ್ಕಾರ. ಆದರೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು. ಆದರೂ ಸಹ ಆ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಆದೇಶದಂತೆ ಆಗಸ್ಟ್ 1ಕ್ಕೆ ಒಂದು ಆದೇಶವನ್ನು ಹೊರಡಿಸ್ತೀವಿ 7 ಸದಸ್ಯರ ಪೀಠ. ಆಗ ಏನು ಮಾಡ್ತಂದರೆ ಸುಪ್ರೀಂ ಕೋರ್ಟು ಆಯಾ ರಾಜ್ಯಗಳಿಗೆ ಅಧಿಕಾರವನ್ನು ಒಳ ಮೀಸಲಾತಿ ಜಾರಿಗೆ ತರೋದಕ್ಕೆ ಅಧಿಕಾರವನ್ನು ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು. ಆ ಸುಪ್ರೀಂ ಕೋರ್ಟ್ ಆದೇಶ ಅನ್ವಯ ತೆಲಂಗಾಣ, ಹರಿಯಾಣ, ಆಂಧ್ರ ಪ್ರದೇಶದಲ್ಲಿ ಶಿಫಾರಸಾಯಿತು 99%. ಆದರೆ ಕರ್ನಾಟಕದಲ್ಲಿ ನಮಗೆ ಸಿದ್ದರಾಮಯ್ಯನವರು ನಮ್ಮ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ದ್ರೋಹ ಬಗೆದಂಗೆ ಆಗುತ್ತೆ ಸಮುದಾಯಕ್ಕೆ. ದಯವಿಟ್ಟು ಆ ಉದ್ದೇಶವಾಗಿ ನಾವು ನಿರಂತರವಾಗಿ ಒಳ ಮೀಸಲಾತಿ ಜಾರಿಗೆ ಆಗುವವರೆಗೂ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸಮುದಾಯ ಪರವಾಗಿ ಮನವಿಯನ್ನು ಮಾಡುತ್ತೇನೆ. ನಿಮ್ಮ ಮಂತ್ರಿಗಳಿಗೆ ಏನು ಹೇಳ್ತೀರಾ ಅಂತ, ನಿಮ್ಮ ಸಮುದಾಯದ ಮಂತ್ರಿಗಳಿಂದ ರಾಜ್ಯ ಸರ್ಕಾರದಲ್ಲಿ ಏನು ಒತ್ತಾಯ ಮಾಡ್ತೀರಾ ಅಂತ? ಅಲ್ಲ ಸರ್, ಈಗಾಗಲೇ ನಮ್ಮ ಮಂತ್ರಿಗಳು ಯಾರು ಅಸ್ಥಿಪಂಜರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದರೆ ನಮ್ಮ ಸಮುದಾಯದವರು, ನಮ್ಮ ಮಂತ್ರಿಗಳು ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಏನೇ ಆಗಲೂ ಸಹ ಆದಷ್ಟು ಬೇಗ 1-2 ತಿಂಗಳಲ್ಲಿ ನಾವು ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಅವರಿಗೆ ಸಂದೇಶವನ್ನು ನೀಡ್ತೀವಿ. ಯಾರ್ಯಾರು ಪ್ರಮುಖ ನಾಯಕರು ಭಾಗಿಯಾಗ್ತಾರೆ ಯಾವುದಕ್ಕೆ ಹೋರಾಟದಲ್ಲಿ? ಈ ಹೋರಾಟ ನಮ್ಮ ಸಮುದಾಯದ ಎಲ್ಲ ಹಿರಿಯ ನಾಯಕರು, ಸಂಘ ಸಂಸ್ಥೆ ಇರ್ಬೋದು, ಮಾದಿಗ ದಂಡೋರ ಇರ್ಬೋದು, ಒಳ ಮೀಸಲಾತಿ ಹೋರಾಟ ಸಮಿತಿ ಇರ್ಬೋದು, ಅಥವಾ ಮಾದಿಗ ಆದಿಜಂಬ ಸಂಘ ಇರ್ಬೋದು,
ಇಲ್ಲಿ ಆನೇಕಲ್ಲು ಮತ್ತು ರಾಜ್ಯ ತೆಗೆದುಕೊಂಡಾಗ ದೊಡ್ಡ ದೊಡ್ಡ ನಾಯಕರು ಸಹ ನಮಗೆ ಯಾವತ್ತೂ ಅಷ್ಟೇ ಈ ಸಮುದಾಯ ಹೋರಾಟಕ್ಕೆ ಭಾಗಿಯಾಗಿರುತ್ತೆ. ಒಳ ಮೀಸಲಾತಿ ಜಾರಿಯಾಗೋವರೆಗೂ ನಮ್ಮ ಸಮುದಾಯ ಹಿಂದಿರುವುದಿಲ್ಲ ಅಂತ ಹೇಳ್ಬಿಟ್ಟು ನಾವು ಮನವಿಯನ್ನು ಮಾಡೋದು. ಈ ಹೋರಾಟದಲ್ಲಿ ಅಂದ್ರೆ ನಿಮ್ಮ ಸಮುದಾಯದ ಶಾಸಕರು ಅಥವಾ ಸಚಿವರು ಭಾಗಿಯಾಗ್ತಾರ? ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು, ಮಾಜಿ ಮಂತ್ರಿಗಳು ಈ ಸಮುದಾಯಕ್ಕೆ ಅವರು ಪ್ರಾಣ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿದ್ದಾರೆ. ಈ ಸಮುದಾಯವನ್ನು ಯಾವುದೇ ಕಾರಣಕ್ಕೆ 100ಕ್ಕೆ 100ರಷ್ಟು ಕೈ ಬಿಡೋದಿಲ್ಲ. ಅವರ ಒಂದು ಮಾರ್ಗದರ್ಶನ ಈ ಸಮುದಾಯ ಮುನ್ನಡೀತಾ ಇದೆ. ಅವರಿಗೆ ನಮ್ಮ ಮಾದಿಗ ಸಮುದಾಯ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಇವಾಗ ರಾಜ್ಯ ಸರ್ಕಾರ ಏನು ಈ ಒಳ ಮೀಸಲಾತಿ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಾ ಇದೆಯೋ ಅದಕ್ಕಿಂತ ಹೆಚ್ಚವಾಗಿ ಯಥಾತಥವಾಗಿ ಜಾರಿ ಮಾಡಿದ್ರೆ ಈ ಸರ್ಕಾರಕ್ಕೆ ಭಾಳ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂದರೆ ಹಿಂದಿನ ಸರ್ಕಾರ BJPಯವರು ಒಂದು ಸದಾಶಿವ ಆಯೋಗವನ್ನು ರಚನೆ ಮಾಡಿದ್ರು. ರಚನೆ ಮಾಡಿದ್ಮೇಲೆ ವರದಿನೂ ಬಂತು. ಮತ್ತು ಆ ವರದಿ ಸರಿ ಇಲ್ಲ ಅಂತ ಮತ್ತು ಇವಾಗ ಈ ಸರ್ಕಾರ ಒಂದು ಡಿಸ್ಕಷನಲ್ಲಿ ಚರ್ಚೆಯಲ್ಲಿದೆ. ಬಟ್ಟು ಈ ಸರ್ಕಾರಗಳು ವರದಿ ಮೇಲೆ ವರದಿ ತರಿಸ್ಕೊಂಡ್ರು ಮತ್ತು ಇದು ಸರಿ ಇಲ್ಲ ಇನ್ನೊಂದು ವರದಿ ಮಾಡಬೇಕು, ಇದು ಸರಿ ಇಲ್ಲ ಮತ್ತು ಇನ್ನೊಂದು ಆಯೋಗ ರಚನೆ ಮಾಡಬೇಕು ಅಂದ್ಬಿಟ್ಟು ರಚನೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಜನಾಂಗದ ಭವಿಷ್ಯ ಯಾವಾಗ ತೀರ್ಮಾನ ಆಗುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ. ಅದರ ಕಾರಣ ಈ ಆಯೋಗ ರಚನೆ ಮಾಡೋದು ಬಿಟ್ಟು ಯಥಾತಥವಾಗಿ ಜಾರಿ ಮಾಡಿ ಈ ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಟ್ರೆ ಒಳ್ಳೆ ಶುಭ ಸಂದೇಶ ಆಗುತ್ತೆ ಅಂತ ಹೇಳ್ತಾ, ಹಾಗೂ ಮುಂದಿನ ದಿನಗಳಲ್ಲಿ ಏನು ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತದೆ ಅಂತ ಆಯೋಗದ ರಿಪೋರ್ಟ್ಗಳನ್ನ ಇವ್ರು ಹೇಳ್ತಾ ಇದ್ದಾರೋ ಆ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಡೋದಕ್ಕೆ ಅದಕ್ಕೊಂದು ಆಪ್ಷನ್ಸ್ ಕೊಟ್ಟು ಯಥಾತಥವಾಗಿ ಇಷ್ಟಿಷ್ಟು % ಅಂತ ತೀರ್ಮಾನ ಮಾಡಿಬಿಟ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮೀಸಲು ಮತ್ತು ಒಳ ಮೀಸಲಾತಿ ವಿಚಾರ ಸಮಕಾಲೀನ ಸಂದರ್ಭದಲ್ಲಿ ಬಹಳ ಚರ್ಚಿತವಾದಂಥ ವಿಚಾರ. ಮೀಸಲಾತಿ ಅನ್ನುವಂಥದ್ದು 1930ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದಂಥ ದುಂಡು ಮೇಜಿನ ಪರಿಷತ್ತಿನ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳು ಮತ್ತು ದ್ವಿಮತದಾನ ಪದ್ಧತಿಗೆ ಪರ್ಯಾಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಯತ್ನದ ಫಲವಾಗಿ ಪೂನಾ ಒಪ್ಪಂದದಿಂದ ಬಂದಂಥ ಮೀಸಲಾತಿ. ಅದನ್ನು 1950ರಲ್ಲಿ ಸಂವಿಧಾನವನ್ನು ಜಾರಿಯಾದಾಗ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭದ್ರಪಡಿಸಿದ ಕಾರಣಕ್ಕಾಗಿ ಇವತ್ತು ಮೀಸಲಾತಿ ಅನ್ನೋದು ನಮಗೆ ಹಕ್ಕಾಗಿ ದೊರಕಿದೆ. ಆ ನಂತರ ಮೀಸಲಾತಿ ಪಡೆದ ನಂತರ ಒಳ ಮೀಸಲಾತಿ ಅನ್ನುವಂಥ ವಿಚಾರ ಬಹಳ ಚರ್ಚಿತವಾಗ್ತಿರ್ತಕ್ಕಂಥ ವಿಚಾರ. ಈ ಒಳ ಮೀಸಲಾತಿ ಅನ್ನುವಂಥದ್ದು ಭಾರತ ದೇಶಕ್ಕೆ ಹೊಸದೇನಲ್ಲ. 1975ನೇ ಇಸ್ವಿಯಲ್ಲಿ ಹರಿಯಾಣ ಮತ್ತು ಪಂಜಾಬ್ ಸರ್ಕಾರಗಳು ಒಳ ಮೀಸಲಾತಿಯನ್ನು ದಲಿತರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದಂಥ ರಾಜ್ಯಗಳು ಅಂದರೆ 1975ರಲ್ಲಿ ಪಂಜಾಬ್ ಮತ್ತು ಹರಿಯಾಣ ಸರ್ಕಾರಗಳಲ್ಲಿ ಜಾರಿ ಮಾಡಿದರು. ಮತ್ತು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಲ್ಲಿ 1962ರ ನಾಗನಗೌಡ ವರದಿಯ ಶಿಫಾರಸಿನಂತೆ ಹಿಂದುಳಿದ ವರ್ಗಗಳಲ್ಲಿ ಒಳ ಮೀಸಲಾತಿ ಅಂದಿನಿಂದಲೂ ಕೂಡ ಇದ್ದಾವೆ. ಮೀಸಲಾತಿ ಜಾರಿಯಾದ ನಂತರದ ದಿನಗಳಲ್ಲಿ ಮೀಸಲಾತಿ ಪಡೆದಂಥ ಸಮುದಾಯಗಳ ಎಷ್ಟೆಲ್ಲ ಅಭಿವೃದ್ಧಿಯಾಗಿದ್ದಾವೆ ಅನ್ನೋದನ್ನು ಕಂಡುಕೊಳ್ಳೋದಕ್ಕಾಗಿ ಮತ್ತು 1965ರಲ್ಲಿ ಆಗಿನ ಸರ್ಕಾರ ಹೊಸದಾಗಿ ಪರಿಶಿಷ್ಟ ಜಾತಿ ವ್ಯಾಪ್ತಿಗೆ ಹಲವಾರು ಜಾತಿಗಳು ಸೇರಬೇಕಂತೇಳಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಲೋಕರ್ ಕಮಿಟಿ ಅನ್ನುವಂಥ ಒಂದು ಕಮಿಟಿಯನ್ನು 1965ರಲ್ಲಿ ಅಂದಿನ ಕೇಂದ್ರ ಸರ್ಕಾರ ರಚನೆ ಮಾಡ್ತದೆ. ಅವ್ರಿಗೆ ಕೊಟ್ಟಿದ್ದಂಥ
ಉದ್ದೇಶ ಏನಂದರೆ ಪರಿಶಿಷ್ಟ ಜಾತಿ ಒಳಗಡೆ ಭಾಳಷ್ಟು ಜಾತಿಗಳು ನಾವು ಕೂಡ ಸೇರಬೇಕು ಅನ್ನೋಂಥ ಮನವಿ ಸಲ್ಲಿಸಿದ್ವು. ಮತ್ತು 1950ರಲ್ಲಿ ನಾವು ಸಂವಿಧಾನವನ್ನು ಒಪ್ಕೊಂಡಾದ ಮೇಲೆ ಏನು ಮೀಸಲಾತಿ ಕ್ರಮ ಸಂವಿಧಾನಬದ್ಧವಾಗಿ ಜಾರಿಯಾಯಿತು, ಅಂದಿನಿಂದ ಪರಿಶಿಷ್ಟ ಜಾತಿ ಒಳಗಡೆ ಇರತಕ್ಕಂಥ ಜಾತಿಗಳಲ್ಲಿ ಯಾವ ರೀತಿ ಮೀಸಲಾತಿಯ ಸೌಲಭ್ಯಗಳು ಹಂಚಿಕೆ ಆಗಿದ್ದಾವೆ ಅನ್ನೋದನ್ನು ಅಧ್ಯಯನ ಮಾಡಬೇಕು ಅನ್ನೋದಕ್ಕಾಗಿ 1965ರಲ್ಲಿ ಲೋಕರ್ ಕಮಿಟಿಯನ್ನು ಅಂದಿನ ಕೇಂದ್ರ ಸರ್ಕಾರನೇ ರಚನೆ ಮಾಡ್ತದೆ. ಅವರು ಅಧ್ಯಯನದ ನಂತರ ಹೇಳಿದ್ದೇನೆಂದರೆ, ಪರಿಶಿಷ್ಟ ಜಾತಿಗಳಲ್ಲಿ ಆಗಿನ ಸಂದರ್ಭದಲ್ಲೇ ಮೀಸಲಾತಿಯಲ್ಲಿ ಮತ್ತು ಸೌಲಭ್ಯ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ. ಹಂಗಾಗಿ ಒಳ ಮೀಸಲಾತಿ ಈ ಜಾತಿಗಳ ಮಧ್ಯೆ ಬೇಕು ಅಂತ ಈಗಲ್ಲ, 1965ರಲ್ಲಿ BN ಲೋಕರ್ ಕಮಿಟಿ ವರದಿ ಶಿಫಾರಸು ಮಾಡಿತ್ತು. ಅಂದರೆ ಭಾರತ ದೇಶಕ್ಕೆ ಒಳ ಮೀಸಲಾತಿ ಅನ್ನೋಂಥದ್ದು ಹೊಸ ವಿಚಾರ ಏನಲ್ಲ. ಆದರೆ 90ರ ದಶಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಏನು ಒಳ ಮೀಸಲಾತಿ ಹೋರಾಟ ಪ್ರಾರಂಭವಾಯಿತು, ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ಸಮಾನ ಹಂಚಿಕೆ ಆಗಲಿಲ್ಲ, ಸೌಲಭ್ಯಗಳು ಸಮಾನ ಹಂಚಿಕೆ ಆಗಲಿಲ್ಲ, ಸಿಗಲಿಲ್ಲ, ಎಲ್ಲ ಜಾತಿಗಳಿಗೂ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಒಳ ಮೀಸಲಾತಿ ಕೊಡಬೇಕಂತೇಳಿ 90ರ ದಶಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಏನು ಹೋರಾಟ ಪ್ರಾರಂಭವಾಯಿತು. ಕರ್ನಾಟಕದಲ್ಲೂ ಸಹ 1996ರಲ್ಲಿ ಒಳ ಮೀಸಲಾತಿ ಹೋರಾಟ ಪ್ರಾರಂಭವಾಯಿತು. ನಿರಂತರವಾಗಿ 9 ವರ್ಷಗಳ ಹೋರಾಟದ ಫಲವಾಗಿ 2005ರಲ್ಲಿ ಸದಾಶಿವ ಆಯೋಗವನ್ನು ಧರ್ಮಸಿಂಗ್ ಅವರ ಸರ್ಕಾರ ರಚನೆ ಮಾಡ್ತದೆ. ನಿರಂತರವಾಗಿ 7 ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ 20,54,000 ದಲಿತ ಕುಟುಂಬಗಳನ್ನು, 96,60,000 ಜನ ದಲಿತರನ್ನು, 1,58,000 ಇರತಕ್ಕಂಥ ಪರಿಶಿಷ್ಟ ಜಾತಿಯ ನೌಕರರನ್ನು, ಇಷ್ಟೂ ಜನರನ್ನು ಸಂದರ್ಶಿಸಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆದು ಇದಕ್ಕಾಗಿ ಒಂದು ಪ್ರತ್ಯೇಕವಾದಂತಹ ಮಾದರಿಯನ್ನು 141 ಪ್ರಶ್ನಾವಳಿಗಳಿರ್ತಕ್ಕಂಥ ಮಾದರಿಯನ್ನು ಸಿದ್ಧಪಡಿಸಿ ಅದಕ್ಕೆ ಎಲ್ಲದಕ್ಕೂ ನಾವು ಉತ್ತರವನ್ನು ಪಡೆದುಕೊಂಡು ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ತಯಾರಾಗಿರ್ತಕ್ಕಂಥದ್ದೇ ಸದಾಶಿವ ಆಯೋಗದ ವರದಿ. ಅತ್ಯಂತ ವೈಜ್ಞಾನಿಕವಾಗಿ, ಅತ್ಯಂತ ಕ್ರಮಬದ್ಧವಾಗಿ 7 ವರ್ಷಗಳ ಕಾಲ ನಿರಂತರವಾಗಿ ಜನರನ್ನು ಸಮೀಕ್ಷಿಸಿ ಪ್ರತಿ ಮನೆ ಭೇಟಿ ಮಾಡಿ ಅತ್ಯಂತ ಯೋಗ್ಯಪೂರ್ಣವಾಗಿ ಸಿದ್ಧವಾದಂಥ ವರದಿ 7 ವರ್ಷಗಳ ಕಾಲ. ತಮಿಳುನಾಡಲ್ಲಿ ತಿರು ಜನಾರ್ದನ್ ರವರ ಆಯೋಗ ರಚನೆ ಆಗ್ತದೆ 2010ರಲ್ಲಿ, 3 ತಿಂಗಳಲ್ಲಿ ರಿಪೋರ್ಟ್ ಕೊಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ರಾಮಚಂದ್ರ ರಾಜು ಆಯೋಗ ರಚನೆ ಮಾಡ್ತಾರೆ, 8 ತಿಂಗಳಲ್ಲಿ ರಿಪೋರ್ಟ್ ಕೊಡ್ತದೆ. ಅದನ್ನು 2010ರಲ್ಲೇ ತಿರು ಜನಾರ್ದನ್ ಆಯೋಗದ ವರದಿಯನ್ನು ತಮಿಳುನಾಡು ಸರ್ಕಾರ, ಕರುಣಾನಿಧಿ ಅವರ ಸರ್ಕಾರ ಜಾರಿ ಮಾಡ್ತದೆ. ಇವಾಗ ಅಲ್ಲಿ ಸದ್ಯಕ್ಕೆ ಒಳ ಮೀಸಲಾತಿ ಇದೆ ದಲಿತರಲ್ಲಿ. ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಸಹ ಕೇವಲ 8 ತಿಂಗಳಲ್ಲಿ ರಾಮಚಂದ್ರ ರಾಜು ಆಯೋಗದ ವರದಿಯನ್ನು ಸರ್ಕಾರ ಒಪ್ಪಿಕೊಂಡು ಆ ವರದಿಯನ್ನು ಜಾರಿ ಮಾಡ್ತಾರೆ. ಆದರೆ ಕರ್ನಾಟಕದಲ್ಲಿ 2005ರಲ್ಲಿ ತನ್ನ ಕೆಲಸ ಪ್ರಾರಂಭ ಮಾಡಿದಂಥ ಸದಾಶಿವ ಆಯೋಗ 2012ರಲ್ಲಿ 7 ವರ್ಷಗಳ ನಿರಂತರವಾಗಿ ಇಡೀ ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಅತ್ಯಂತ ಸಮಗ್ರವಾದಂಥ ಅತ್ಯಂತ ವೈಜ್ಞಾನಿಕವಾದ ವರದಿಯನ್ನು ಕೊಟ್ಟರೂ ಕೂಡ ಒಳ ಮೀಸಲಾತಿ ಬಗ್ಗೆ ಬದ್ಧತೆ ಇಲ್ಲದಿರತಕ್ಕಂಥ ಸರ್ಕಾರಗಳು, ಸಾಮಾಜಿಕ ನ್ಯಾಯವನ್ನು ಧಿಕ್ಕರಿಸುವಂಥ ಸರ್ಕಾರಗಳು ಇದುವರೆಗೂ ಜಾರಿ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ. ದೇಶದ ಹಲವಾರು ಭಾಗಗಳಲ್ಲಿ ಒಳ ಮೀಸಲಾತಿಗಾಗಿ ರಚನೆ ಆಗಿರ್ತಕ್ಕಂಥ ಏನೆಲ್ಲ ಕಮಿಷನ್ ರಿಪೋರ್ಟ್ಗಳಿದ್ದಾವೆ, ಆಯೋಗಗಳಿದ್ದಾವೆ, ಯಾವುದೂ ಕೂಡ ಒಳ ಮೀಸಲಾತಿಯನ್ನು ಕೊಡಬಾರ್ದು ಅನ್ನೋಂಥ ವರದಿಯನ್ನು ನೀಡಲಿಲ್ಲ. ಎಕ್ಸೆಪ್ಟ್ 2004ರ ಸಂತೋಷ್ ಹೆಗಡೆ ಆಯೋಗದ ವರದಿ ಬಿಟ್ಟರೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಿಟ್ಟರೆ. 2000ನೇ ಇಸ್ವಿಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಏನು ಒಳ ಮೀಸಲಾತಿಯನ್ನು ಆಂಧ್ರ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತು, ಅದರ ವಿರುದ್ಧ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾರೆ.
2000 ಇಸ್ವಿಯಲ್ಲಿ ಹೈಕೋರ್ಟ್ ಕೂಡ ಅದು ಕ್ರಮಬದ್ಧ ಅಂತಲೇ ತೀರ್ಪು ಕೊಡುತ್ತೆ. ಆ ನಂತರ ರಾಷ್ಟ್ರಪತಿಯಾಗಿದ್ದಂಥ ಕೆ.ಆರ್. ನಾರಾಯಣನ್ರವರು ಸಹ ಒಳ ಮೀಸಲಾತಿ ಅತ್ಯಂತ ಕ್ರಮಬದ್ಧ ಅಂತೇಳಿ ತನ್ನ ಒಪ್ಪಿಗೆಯನ್ನು ಕೊಡ್ತಾರೆ. 2004ರಲ್ಲಿ ಸಂತೋಷ್ ಹೆಗಡೆ ಅವರು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಪಂಗಡಗಳು ಹೋಮೋಜೀನಿಯಸ್ ಅನ್ನೋ ಕಾರಣಕ್ಕಾಗಿ ತನ್ನ ತೀರ್ಪನ್ನು ಕೊಟ್ಟು ಒಳ ಮೀಸಲಾತಿ ಕೊಡಬೇಕಾದ್ರೆ ಸಂವಿಧಾನದ 341/3ಗೆ ತಿದ್ದುಪಡಿ ತರಬೇಕು ಅಂತೇಳಿ ತೀರ್ಪನ್ನು ಕೊಡ್ತಾರೆ 2004ರಲ್ಲಿ. ಅದಾದ ನಂತರ 2020ರಲ್ಲಿ ನ್ಯಾಯಮೂರ್ತಿ ಅರುಣ್ ಮಿಶ್ರರವರು ಸುಪ್ರೀಂ ಕೋರ್ಟು ತೀರ್ಪು ಕೂಡ ಒಳ ಮೀಸಲಾತಿ ದಲಿತರಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತಲೇ ತೀರ್ಪನ್ನು ಕೊಟ್ಟಿರ್ತಾರೆ 2020ರಲ್ಲಿ. 2004ರಲ್ಲಿ ಸಂತೋಷ್ ಹೆಗಡೆ ಅವರ ನೇತೃತ್ವದ 5 ಜನರ ಪೀಠ ಆಗಿರೋದ್ರಿಂದ 2020ರ ಅರುಣ್ ಮಿಶ್ರಾ ಅವರ ಪೀಠ ಕೂಡ 5 ಜನರದ್ದಾಗಿರೋದ್ರಿಂದ ಇದನ್ನು 7 ಜನ ಅಥವಾ 9 ಜನರ ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಮಾತನ್ನು ಸಹ ತಮ್ಮ ತೀರ್ಪಲ್ಲಿ ಹೇಳ್ತಾರೆ. ಹಾಗಾಗಿ ನ್ಯಾಯಮೂರ್ತಿ ಚಂದ್ರಚೂಡ್ರವರ ನೇತೃತ್ವದಲ್ಲಿ 7 ಜನರ ಪೀಠ ರಚನೆ ಆಗುತ್ತೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಆಗಸ್ಟ್ 1, 2024ರಲ್ಲಿ ಏನು ಮುಖ್ಯ ನ್ಯಾಯಮೂರ್ತಿಗಳಾದಂಥ ಚಂದ್ರಚೂಡ್ ಅವರ ನೇತೃತ್ವದ ಸಾಂವಿಧಾನಿಕ ಪೀಠ 7 ಜನರ ಆ ಒಂದು ನ್ಯಾಯಪೀಠ ಒಳ ಮೀಸಲಾತಿ ಅತ್ಯಂತ ನ್ಯಾಯಬದ್ಧ, ಇದು ರಾಜ್ಯಗಳಿಗೆ ಅಧಿಕಾರ ಇರೋದ್ರಿಂದ ರಾಜ್ಯಗಳ ಮಟ್ಟದಲ್ಲೇ ಒಳ ಮೀಸಲಾತಿಯನ್ನು ಮಾಡಬಹುದು ಅನ್ನೋಂಥ ತೀರ್ಪನ್ನು ಕೊಡ್ತದೆ. ಮತ್ತು ಇನ್ನೊಂದು ಸ್ಪಷ್ಟವಾದಂಥ ಮಾತು ತೀರ್ಪಲ್ಲಿ, ದಲಿತರಲ್ಲಿರ್ತಕ್ಕಂಥ ಆ ಜಾತಿಗಳೇನಿದ್ದಾವೆ ಅವು ಹೋಮೋಜಿನಿಯಸ್ ಅಲ್ಲ, ಪ್ರತ್ಯೇಕವಾದಂಥ ಆಚಾರ ವಿಚಾರವನ್ನು, ತಮ್ಮದೇ ಆದಂಥ ಒಂದು ಸಂಸ್ಕೃತಿಯನ್ನು, ವಿಭಿನ್ನವಾದಂಥ ಸಂಸ್ಕೃತಿಗಳನ್ನು, ವಿಭಿನ್ನವಾದಂಥ ಆಚರಣೆಗಳನ್ನು, ವಿಭಿನ್ನವಾದಂಥ ಹಿನ್ನೆಲೆಗಳನ್ನು ಬಂದಿರತಕ್ಕಂಥವ್ರು ಅನ್ನೋ ಮಾತನ್ನು ಒಂದೇ ಜೀನಿಯಸ್ ಅಲ್ಲ, ಹೋಮೋಜಿನಿಯಸ್ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ. ಆ ಮಾತನ್ನು ಯಾಕೆ ಹೇಳ್ತಾರೆ ಅಂದರೆ, ಅವರು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಇದೆ, ತಮಿಳುನಾಡಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 59 ಜಾತಿ ಇದೆ, ಮಹಾರಾಷ್ಟ್ರದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 59 ಜಾತಿ ಇದೆ, ಆಂಧ್ರ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 59 ಜಾತಿ ಇದೆ, ಪಶ್ಚಿಮ ಬಂಗಾಳದಲ್ಲಿ 59 ಜಾತಿ ಇದೆ ಪರಿಶಿಷ್ಟ ಜಾತಿ ಒಳಗಡೆ, ಹಿಮಾಚಲ ಪ್ರದೇಶದಲ್ಲಿ 37 ಜಾತಿ ಇದೆ, ಗೋವಾದಲ್ಲಿ ಖಾಲಿ 7 ಜಾತಿ ಇದ್ದಾವೆ, ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿ 36 ಜಾತಿಗಳಿದ್ದಾವೆ, ದೆಹಲಿಯಲ್ಲಿ ಪರಿಶಿಷ್ಟ ಜಾತಿ ವ್ಯಾಪ್ತಿಯಲ್ಲಿ 29 ಜಾತಿಗಳಿದ್ದಾವೆ. ಅಂದರೆ ಇಡೀ ದೇಶದ ತುಂಬೆಲ್ಲ ಪರಿಶಿಷ್ಟ ಜಾತಿ ಒಳಗಡೆ ಒಂದೇ ರೀತಿಯ ಜಾತಿಗಳಿಲ್ಲ. ಇಡೀ ದೇಶದಲ್ಲ ಯಾವುದೇ ರಾಜ್ಯವನ್ನು ತಗೊಂಡ್ರಿ ನೀವು, ಕರ್ನಾಟಕದಲ್ಲಿರ್ತಕ್ಕಂಥ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ಯಾವ ರಾಜ್ಯದಲ್ಲೂ ಇಲ್ಲ. ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ 36 ಜಾತಿಗಳಿದ್ದಾವೆ ಪರಿಶಿಷ್ಟ ಜಾತಿ ಒಳಗಡೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ 101 ಜಾತಿಗಳಿದ್ದಾವೆ. ಕಾರಣ ಅಂದರೆ ರಾಜಕೀಯ ಕಾರಣಗಳಿಗಾಗಿ, ಓಟಿನ ದೃಷ್ಟಿಯಿಂದ ಇಲ್ಲಿನ ರಾಜಕಾರಣಿಗಳು ಬೇರೆ ಜಾತಿಗಳನ್ನು ಪರಿಶಿಷ್ಟ ಜಾತಿ ವ್ಯಾಪ್ತಿ ಒಳಗಡೆ ಸೇರಿಸ್ತಾ ಬರ್ತಾ ಇದ್ದ ಪರಿಣಾಮವಾಗಿ ಈ ಜಾತಿಗಳು ಜಾಸ್ತಿ ಆಗ್ತಾ ಇದೆ. 1972ರಲ್ಲಿ ಆಯನೂರು ಆಯೋಗದ ವರದಿ ಪರಿಶಿಷ್ಟ ಜಾತಿಯಲ್ಲೇ ಅತ್ಯಂತ ಹೆಚ್ಚಿನ ಜನಸಂಖ್ಯೆ 57.3% ಮಾದಿಗರ ಇದ್ದಾರೆ ಅಂತೇಳಿ ರಿಪೋರ್ಟ್ ಕೊಡ್ತದೆ. ಸದಾಶಿವ ಆಯೋಗದ ವರದಿ 33.47% ಮಾದಿಗರಿದ್ದಾರೆ, 32% ಚರವಾದಿ ಸಂಬಂಧಿತ ವಲಯ ಸಂಬಂಧಿತ ಜಾತಿಗಳಿದ್ದಾವೆ ಅಂತೇಳಿ ರಿಪೋರ್ಟ್ ಕೊಡ್ತದೆ. ಅಲೆಮಾರಿ ಸಮುದಾಯ 10.96 ಇದ್ದಾರೆ ಅಂತೇಳಿ ರಿಪೋರ್ಟ್ ಕೊಡ್ತದೆ. 24.64% ಟಚಬಲ್ ಕ್ಯಾಸ್ಟು ಸ್ಪೃಶ್ಯ ಜಾತಿಗಳಿದ್ದಾರೆ, ಲಂಬಾಣಿ, ಬೋವಿ, ಕೊರ್ಚ, ಕೊರ್ಮ ಸಮಾಜಗಳು ಈ ರಾಜ್ಯದಲ್ಲಿ ಇದ್ದಾವೆ. 23.64% ಇದ್ದಾವೆ ಅಂತೇಳಿ ರಿಪೋರ್ಟ್ ಕೊಡ್ತದೆ. ಅಂದರೆ
ಎಲ್ಲ ವರದಿಗಳಿಗೂ ಸಹ ಮಾದಿಗ ಮತ್ತು ಸಂಬಂಧಿತ ಜಾತಿಗಳು ಜಾಸ್ತಿ ಜನಸಂಖ್ಯೆಯಲ್ಲಿದ್ದರೂ ಕೂಡ ಸರ್ಕಾರಿ ಸವಲತ್ತುಗಳನ್ನು ಪಡೆಯೋದರಲ್ಲಿ, ಮೀಸಲಾತಿಯನ್ನು ಪಡೆಯೋದರಲ್ಲಿ ಅತ್ಯಂತ ಹಿಂದೆ ಇದ್ದವನ್ನಂಥ ಒಂದು ಕಠೋರ ಸತ್ಯವನ್ನು ಹೊರಗೆ ಹಿಡಿತಾ ಇದ್ದಾರೆ. ಮತ್ತು ಯಾವುದೇ ರಾಜ್ಯದಲ್ಲಿ ನೇಮಕ ಆದಂಥ ಯಾವುದೇ ಒಳ ಮೀಸಲಾತಿ ಬಗ್ಗೆ ರಚನೆ ಆದಂಥ ಯಾವುದೇ ಆಯೋಗಗಳು ಕೂಡ ಕೊಡಬಾರ್ದು ಅನ್ನೋ ರಿಪೋರ್ಟನ್ನು ಕೊಡಲಿಲ್ಲ. ನೀವು ತಮಿಳುನಾಡಿನ ತಿರು ಜನಾರ್ದನ್ ಆಯೋಗ ಇರ್ಬೋದು, ಆಂಧ್ರ ಪ್ರದೇಶದ ರಾಮಚಂದ್ರರಾಜು ಆಯೋಗ ಇರ್ಬೋದು, 2008ರಲ್ಲಿ ಉಷಾ ಮೆಹ್ರಾ ಆಯೋಗ ಇರ್ಬೋದು, ನ್ಯಾಯಮೂರ್ತಿ ಉಷಾ ಮೆಹ್ರಾ ಅವರು 2008ರಲ್ಲೇ ರಿಪೋರ್ಟ್ ಕೊಟ್ಟಿದ್ದಾರೆ ಒಳ ಮೀಸಲಾತಿ ಅಗತ್ಯ ಅಂತೇಳಿ. ಹೀಗಾಗಿ ರಾಜ್ಯದ ಮತ್ತು ದೇಶದ ಯಾವುದೇ ಭಾಗದಲ್ಲಿ ಒಳ ಮೀಸಲಾತಿಯನ್ನು ನೀವು ಯಾವುದೇ ರಿಪೋರ್ಟ್ಗಳಾಗ್ಬೋದು, ಜಡ್ಜ್ಮೆಂಟ್ಗಳಾಗ್ಬೋದು, ತಮಿಳುನಾಡಲ್ಲಿ ಒಳ ಮೀಸಲಾತಿ ಕೊಟ್ಟಿದ್ದನ್ನು ಮದುರೈ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದರು. ಮದುರೈ ನ್ಯಾಯಾಲಯ ಅದನ್ನು ವಜಾ ಮಾಡಿತ್ತು. ಯಾವುದೇ ನ್ಯಾಯಾಲಯ ಕೂಡ ಅದನ್ನು ಎತ್ತಿ ಹಿಡಿದಿಲ್ಲ. ಅಂದರೆ ಯಾವುದೇ ಆಯೋಗ ಮತ್ತು ಯಾವುದೇ ನ್ಯಾಯಾಲಯ ಒಳ ಮೀಸಲಾತಿಯನ್ನು ವಿರೋಧ ಮಾಡಲಿಲ್ಲ ಅಂದರೆ ಅದು ಅತ್ಯಂತ ನ್ಯಾಯಬದ್ಧವಾದಂಥ, ಸಾಮಾಜಿಕ ಪರವಾದಂಥ, ಜೀವ ಪರವಾದಂಥ, ಅಗತ್ಯವಾಗಿ ಬೇಕಾದಂಥ, ಯಾರು ಬಡವರಲ್ಲಿ ಬಡವರಾಗಿದ್ದಾರೆ, ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿದ್ದಾರೆ, ಸಮಾಜದ ಅಂಚಲ್ಲಿ ಯಾರಿದ್ದಾರೆ ಅಂಥವ್ರಿಗೆ ಅವಕಾಶ ಸಿಗಬೇಕನ್ನೋ ಉದ್ದೇಶದಿಂದ ಎಲ್ಲ ಆಯೋಗಗಳು, ಎಲ್ಲ ಕೋರ್ಟ್ಗಳು ಸಹ ಒಳ ಮೀಸಲಾತಿ ಅಗತ್ಯ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾವೆ. ಒಟ್ಟು ಮೀಸಲಾತಿಯ ಉದ್ದೇಶ ಏನಂದರೆ, ಸಮಾಜದಲ್ಲಿ ಯಾರು ಅತ್ಯಂತ ಕೆಳಸ್ತರದಲ್ಲಿದ್ದಾರೆ, ಯಾರು ವಂಚಿತ ಸಮುದಾಯಗಳಿದ್ದಾವೆ, ಅಂಥ ಸಮುದಾಯಗಳು ಮೇಲ್ಜಾತಿಯ ಮಟ್ಟಕ್ಕೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ರಂಗಗಳಲ್ಲಿ ಮೇಲ್ಪದರಕ್ಕೆ, ಮೇಲ್ಜಾತಿಗಳ ಮಟ್ಟಕ್ಕೆ ಬರಬೇಕನ್ನೋದಿದೆ ಒಟ್ಟು ಮೀಸಲಾತಿಯ ಉದ್ದೇಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಕೂಡ ಅದೇ. ಹಂಗಿದ್ದಾಗ ಯಾರು ಜನಸಂಖ್ಯೆಯಲ್ಲಿ ಜಾಸ್ತಿ ಇರ್ತಾರೆ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನಿಗದಿ ಆಗಬೇಕಾಗಿರೋದು ಅತ್ಯಂತ ಕ್ರಮಬದ್ಧ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವೆಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಇವತ್ತೆಲ್ಲ ಮೀಸಲಾತಿಯನ್ನು ಪಡೆದಿದ್ದೀವಿ. ಅವರ ಆಶಯ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿತ್ತು? ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನಿಗದಿ ಆಗಬೇಕು, ಈ ದೇಶದ ಸಂಪತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಮಾನವಾದವಾಗಿ ಹಂಚಿಕೆ ಆಗಬೇಕನ್ನೋಂಥ ಆಶಯ. ನಾವು ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಇದನ್ನು ವಿರೋಧ ಮಾಡಿ. ಒಂದು ಕಡೆ ಜನಸಂಖ್ಯೆಗೆ ಅನುಗುಣವಾಗಿ ಈಗ ಒಟ್ಟು ದಲಿತರ ಜನಸಂಖ್ಯೆ ಜಾಸ್ತಿ ಆಗಿದೆ, ಅದು 24ಕ್ಕಿಂತ ಜಾಸ್ತಿ ಮಾಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತೀವಿ. ಇನ್ನೊಂದು ಕಡೆ ದಲಿತರ ಒಳಗಡೆ ಒಳ ಮೀಸಲಾತಿ ಜಾರಿಯಾಗಬೇಕು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನಿಗದಿ ಆಗಬೇಕು ಅಂದರೆ ಅದಕ್ಕೆ ನಾವು ವ್ಯತಿರಿಕ್ತ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ. ಒಂದು ಕಡೆ ಸಾಮಾಜಿಕ ನ್ಯಾಯ ಬೇಕು ಅಂತೇಳಿ ಹೋರಾಟ ಮಾಡ್ತೀವಿ, ದಲಿತರ ಒಳಗಡೆನೂ ಕೂಡ ಸಾಮಾಜಿಕ ನ್ಯಾಯ ಬೇಕಂದರೆ ಅದಕ್ಕೆ ವ್ಯತಿರಿಕ್ತವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಈ ರೀತಿಯ ದ್ವಂದ್ವಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾದ ನಾವು ಎಲ್ಲರಿಗೂ ಸಾಮಾಜಿಕ ನ್ಯಾಯ, ಯಾವುದೇ ಜಾತಿಗೆ ಇದರಿಂದ ಅನಾನುಕೂಲ ಆಗಬಾರ್ದು, ತೊಂದರೆ ಆಗಬಾರ್ದು. ಅವರ ಜನಸಂಖ್ಯೆ ಎಷ್ಟಿದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲರಿಗೂ ಸಹ ಮೀಸಲಾತಿ ನಿಗದಿ ಆಗಬೇಕು. ಸಮಾಜದ ಕಟ್ಟಕಡೆ ಅಂಚಲ್ಲಿರ್ತಕ್ಕಂಥ ಎಲ್ಲರಿಗೂ ಈ ಒಂದು ಮೀಸಲಾತಿಯ ಸೌಲಭ್ಯಗಳು ಸಿಗಬೇಕು ಅನ್ನೋಂಥದ್ದು ಆಶಯ ಅಷ್ಟೇ ನಮ್ಮದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಅದನ್ನು ಪಾಲಿಸುವಂಥ ನಾವು ನಮ್ಮೆಲ್ಲರೂ ಬೇಡಿಕೆಯೂ ಕೂಡ ಅದೇ ಆಗಿದೆ. ಆ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಹೋರಾಟಗಳು ನಡೀತಾ ಇದ್ದಾವೆ. ಇದಕ್ಕಾಗಿ 8 ಜನ ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ದಾರೆ. 2016ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂಥ ಸಮಾವೇಶದಲ್ಲಿ 7 ಜನ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ, ಒಬ್ಬರು ಅಲ್ಲೇ ಹಾರ್ಟ್ ಅಟ್ಯಾಕ್ ಸತ್ತೋದ್ರು, 8 ಜನ ಸತ್ತೋಗಿದ್ದಾರೆ, 16 ಜನ ಗಾಯಗಳಾಗಿದ್ದಾವೆ ಆ ಒಂದು ಆಕ್ಸಿಡೆಂಟ್ ಆಗಿದ್ದ ಸಂದರ್ಭದಲ್ಲಿ. ಮತ್ತು ಈ 3 ದಶಕದ ಹೋರಾಟದಲ್ಲಿ 100 ಜನ, 1000 ಜನ ಲಾಠಿ ಎಟ್ಟು ತಿಂದಿದ್ದಾರೆ, ಬೂಟ್ ಎಟ್ಟು ತಿಂದಿದ್ದಾರೆ. ಬಹುಶಃ ಭಾರತದ ಇತಿಹಾಸದಲ್ಲಿ ಒಂದೇ ಬೇಡಿಕೆಯನ್ನು, ಅತ್ಯಂತ ನ್ಯಾಯಪರವಾದಂಥ, ಜೀವಪರವಾದಂಥ, ಸಾಮಾಜಿಕ ನ್ಯಾಯದ ಈ ಒಂದು ಬೇಡಿಕೆಯನ್ನಿಟ್ಟು ಇಡೀ ದೇಶದಲ್ಲಿ ಎಲ್ಲಿ ಕೂಡ ಒಂದು ಬೇಡಿಕೆಯನ್ನಿಟ್ಟು 30 ವರ್ಷ 3 ದಶಕಗಳ ಕಾಲ ಹೋರಾಟ ಮಾಡಿದ್ದ ಇತಿಹಾಸ ಇಲ್ಲ. ಅಂದರೆ ಎಲ್ಲ ಸಾಮಾಜಿಕ ಪರವಾದ ನ್ಯಾಯಪರವಾದಂಥ ಎಲ್ಲ ಪ್ರಗತಿಪರರು, ಬುದ್ಧಿಜೀವಿಗಳು ಎಲ್ಲರೂ ಇದ್ರ ಬಗ್ಗೆ ತಮ್ಮ ಧ್ವನಿಯನ್ನು ಎತ್ತಬೇಕು. ಇನ್ನು ಪರಿಶಿಷ್ಟ ಜಾತಿಯಲ್ಲೇ ನಾವು ಹೆಸರೇ ಕೇಳ್ತಾ ಇರ್ತಕ್ಕಂಥ 10 ಜಾತಿಗಳಿದ್ದಾವೆ. ಬಂಗಿ ಸಮಾಜ ಇದೆ, ದಕ್ಕಲಿಗರಿದ್ದಾರೆ, ಮಾಸ್ಟಿಗರಿದ್ದಾರೆ. ಇವರಿಗೆಲ್ಲ ಒಂದು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಲಿಲ್ಲ, ಅವರೆಲ್ಲ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಇಲ್ಲ. ಇಂಥ 10 ಜಾತಿಗಳಿದ್ದಾವೆ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಬೇರೆ ಬೇರೆ ಇನ್ನೂ
ಉಪಜಾತಿಗಳು ಸಣ್ಣ ಸಣ್ಣ ಜಾತಿಗಳು ಏನಿದ್ದಾವೆ ಅವರೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿಲ್ಲ, ಒಂದು ವಿಧಾನ ಪರಿಷತ್ತು ವಿಧಾನಸಭೆ ಅಂತೂ ಅವ್ರಿಗೆ ಗಗನ ಕುಸುಮ ಇದುವರೆಗೂ ಆಗಲಿಲ್ಲ. ಅಂಥ ಸಮಾಜಗಳಿಗೂ ಕೂಡ ನಾವು ಅವಕಾಶ ಮಾಡಿಕೊಡ್ಬೇಕಲ್ಲ. ಮೀಸಲಾತಿ ಅನ್ನೋಂಥ ಆಶಯ ಅವ್ರಿಗೂ ದಕ್ಕಬೇಕಲ್ಲ. ಯಾರು ನಾವು ಬಲಾಢ್ಯರಾಗಿದ್ದೀವಿ, ನಮಗೆ ಅವಕಾಶಗಳು ಸಿಕ್ಕಿದ್ರೆ ಒಟ್ಟು ಮೀಸಲಾತಿಯ ಪರಿಕಲ್ಪನೆ ಏನಿದೆಯಲ್ಲ, ಅದು ಬಾಬಾ ಸಾಹೇಬರ ಪರಿಕಲ್ಪನೆ ಏನಿದೆಯಲ್ಲ, ಅದಕ್ಕೆ ವಿರುದ್ಧವಾದ ನಡೆಯೋದು ನಮ್ಮಿಂದಿರ್ತಕ್ಕಂಥವ್ರು. ಮಾದಿಗ ಸಂಬಂಧಿತ ಉಪಜಾತಿಗಳಲ್ಲೇ ಭಾಳಷ್ಟು ಜನ ಈಗ ಮಾಸ್ತಿಕರು ಅಂತ ಹೇಳಿದ್ದಾರೆ, ದಕ್ಕಲಿಗರು ಅಂತ ಹೇಳಿದ್ದಾರೆ, ಬಂಗಿ ಸಮಾಜ ಇದೆ, ಸಮಗಾರರಿದ್ದಾರೆ. ಇಂಥವರು ಒಬ್ಬರು MLA ಅಂತೂ ಇಲ್ಲ, ಗ್ರಾಮ ಪಂಚಾಯತಿ ಸದಸ್ಯರಿಲ್ಲ. ಅಂಥವ್ರಿಗೆಲ್ಲ ಅವಕಾಶ ಸಿಗೋದು ಯಾವಾಗ? ಅಂಥ ಸಮಾಜದ ಕಡೆಯಲ್ಲಿರ್ತಕ್ಕಂಥವ್ರಿಗೂ ಅವಕಾಶ ಸಿಗಬೇಕಾದ್ರೆ ಒಳ ಮೀಸಲಾತಿ ಸಿಗಬೇಕು. ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವಂತಹ ನಮ್ಮ ಕರ್ನಾಟಕದ ಬುದ್ಧಿಜೀವಿಗಳು ಇದರ ಬಗ್ಗೆ ದೊಡ್ಡ ಮೌನವನ್ನು ವಹಿಸಿರ್ತಕ್ಕಂಥದ್ದು ಬಹಳ ದುರದೃಷ್ಟ. ಅವರು ಬಾಯಿ ಬಿಚ್ಚಬೇಕು. ಪ್ರತಿಯೊಂದು ಕರ್ನಾಟಕದಲ್ಲಿ ಏನೇ ಆದ್ರೂ ತಾವೆಲ್ಲ ಮಾತಾಡ್ತೀರಾ, ಬುದ್ಧಿಜೀವಿಗಳಿದ್ದೀರಾ, ಪ್ರಗತಿಪರರ ಹೆಸರು ಹೇಳ್ಕೊಂಡಿದ್ದೀರಾ, ತಾವೆಲ್ಲ ಮಾತಾಡಬೇಕಿದು ಇದ್ರ ಬಗ್ಗೆ. ಒಳ್ಳೆ ಮೀಸಲಾತಿ ಅನ್ನೋಂಥದ್ದು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ? ಈ ಹೋರಾಟ 3 ದಶಕಗಳಿಂದ 16 ಜನ ಸತ್ತಿರೋದು, ಸಾವಿರಾರು ಜನ ಲಾಠಿ ಏಟು ತಿಂದಿರೋದು ನಿಮ್ಗೆ ಗೊತ್ತಾಗ್ಲಿಲ್ವಾ? ನೀವು ನೋಡಲಿಲ್ವಾ? ನೀವು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಯಾವುದು ನ್ಯಾಯಪರ ಇದೆಯೋ ಅದ್ರ ಬಗ್ಗೆ ಮಾತಾಡಿ. ಮತ್ತು ಎಲ್ಲ ದಲಿತ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಭಾಳಷ್ಟು ದಲಿತ ಸಂಘಟನೆಗಳು ಇದರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮತ್ತು ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರು ನೆನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. KH ಮುನಿಯಪ್ಪನವರು ಮತ್ತು RB ತಿಮ್ಮಪ್ಪನವರು. ಅವರು ಆಳುವ ಸರ್ಕಾರದ ಗುಲಾಮರು. ಅವರು ದಯವಿಟ್ಟು ಇಂಥವರು ಈ ಸರ್ಕಾರದಲ್ಲಿ ಈ ಸಮುದಾಯವನ್ನು ಪ್ರತಿನಿಧಿಸೋದಕ್ಕೆ, ದಲಿತ ಸಮುದಾಯವನ್ನು, ಈ ನಮ್ಮ ಮಾದಿಗ ಸಮುದಾಯವನ್ನು ಪ್ರತಿನಿಧಿಸೋದಕ್ಕೆ ಅನ್ಫಿಟ್, ಅನ್ಲಾಯಕ್. ಅವರೇನಿದ್ರು ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿ, ಸಚಿವ ಸ್ಥಾನ ಉಳಿಸ್ಕೊಳ್ಳೋದಕ್ಕಾಗಿ ಅಷ್ಟೇ ಸರ್ಕಾರದ ಪರವಾಗಿ ವಕಾಲತ್ತು ವಹಿಸಿದ್ದಾರೆ. ನಾವು ಒಳ ಮೀಸಲಾತಿ ಅಂತ ವಿಚಾರ ಬಂದಾಗ ನಾವು ಯಾವ ಸರ್ಕಾರ ಅಂತನಿಲ್ಲ, ಯಾವ ಪಕ್ಷ ಅಂತಿಲ್ಲ. ನಮಗೆ ಒಳ ಮೀಸಲಾತಿ ಅತ್ಯಂತ ನ್ಯಾಯಪರವಾದಂಥ ಒಂದು ಬೇಡಿಕೆ ಇದು. ಹಂಗಾಗಿ ಇದನ್ನು ಈಡೇರಿಸಬೇಕನ್ನೋದಂತೆ ಅಷ್ಟೇ ನಮ್ಮ ಬೇಡಿಕೆ. ಅವರು ನಿನ್ನೆ KH ಮುನಿಯಪ್ಪನವ್ರು ಹೇಳ್ತಾ ಇದ್ದಾರೆ 3 ತಿಂಗಳು ಟೈಮ್ ಕೊಡಬೇಕು ಅಂತೇಳಿ. ಒಂದು ಕಾನೂನಾತ್ಮಕವಾಗಿ ಅವ್ರಿಗೆ ಏನು ಅಧಿಕಾರ ಇದೆ ಅದನ್ನು ಕೇಳೋದಕ್ಕೆ ನಮ್ಗೆ ಅರ್ಥನೇ ಆಗಲಿಲ್ಲ. ಅದನ್ನು ಕೇಳಬೇಕಾಗಿರೋರು ಯಾರು? ಅವರು ಏನೀಗ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದೆ ಸರ್ಕಾರ. ನಾಗಮೋಹನ್ ದಾಸ್ರವರು ಇಷ್ಟು ದಿನ ನನಗಿನ್ನೂ ಟೈಮ್ ಬೇಕು, ಇಷ್ಟೆಲ್ಲ ದತ್ತಾಂಶ ಬೇಕು, ಇನ್ನಷ್ಟು ಅಂಕಿ ಅಂಶಗಳು ಬೇಕು ನನಗೆ, ನಾನು ಇನ್ನೂ ಅದನ್ನು ಕ್ರೋಢೀಕರಣ ಮಾಡಬೇಕು, ಅದಕ್ಕಾಗಿ ನಾನು ಟೈಮ್ ಕೊಡಬೇಕು ಅಂತೇಳಿ ಅವ್ರು ಕೇಳಬೇಕು. ಇವ್ರಿಗೆ ಏನು ಅಧಿಕಾರ ಇದೆ? KH ಮುನಿಯಪ್ಪನವ್ರಿಗೆ ಅವ್ರಿಗೆ ನಾಚಿಕೆ ಇಲ್ಲ. ಅವ್ರಿಗೆ ಏನು ಅಧಿಕಾರ ಇದೆ ಕೇಳಬೇಕಾಗಿರೋದು? ನಾಗಮೋಹನ್ ದಾಸ್ರವರು ಎಷ್ಟು ರಿಪೋರ್ಟ್ನ ಕಲೆಕ್ಟ್ ಮಾಡಿದ್ದಾರೆ, ಏನಾಗಿದೆ ಅಂತ ಯಾರಿಗೂ ಮಾಹಿತಿ ಇಲ್ಲ. ಅವ್ರು ಕೇಳಬೇಕು ಇನ್ನೂ ಟೈಮ್ ನಂಗೆ ಬೇಕು ಅಂತೇಳಿ. ಅವ್ರ ಪರವಾಗಿ ಇವ್ರು ಕೇಳಿದ್ದಾರೆ ಅಂದರೆ ಇವರು ಅದ್ರ ಬಗ್ಗೆ ಏನು ಗೊತ್ತಿದೆ ಅವ್ರಿಗೆ? ನಾಗಮೋಹನ್ ದಾಸ್ರ ಅವ್ರಿಗೆ ಮಾತ್ರ ಗೊತ್ತು, ಅದು ಅವ್ರು ಕೇಳಬೇಕು. ಹಂಗಾಗಿ ಸರ್ಕಾರವನ್ನು ಓಲೈಸೋದಕ್ಕಾಗಿ ಅವರು ಸರ್ಕಾರದ ಫಲವಾಗಿ ಈ ರೀತಿ ಸಲ್ಲದ ಮಾತುಗಳನ್ನ ಆಡ್ತಾ ಇದ್ದಾರೆ. ಅವರ ಹಿರಿತನಕ್ಕೆ ಇದು ಲಾಯಕಲ್ಲ. ದಯವಿಟ್ಟು ಅಂಥವರು ರಾಜೀನಾಮೆ ಕೊಡಬೇಕು. ಈ ಸರ್ಕಾರದಲ್ಲಿ ಇರೋದಕ್ಕೂ ಕೂಡ ಅವರು ಲಾಯಕಲ್ಲ. ಅವ್ರು ಏನಿದ್ರು ತಮ್ಮ ಸಚಿವರ ಗಿರಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಅವರು ಅಳಿರಿಗೆ MP ಟಿಕೆಟ್ ಬೇಕು ಅಂತೇಳಿ ಎಷ್ಟೆಲ್ಲ ಹೋರಾಟ ಮಾಡಿದ್ರು, ಅಷ್ಟೇ ಹೋರಾಟ ಇದ್ರ ಪರವಾಗಿ ಗಟ್ಟಿಯಾಗಿ ಮಾಡಿದರೆ ಒಳ ಮೀಸಲಾತಿ ಅನ್ನೋಂಥದ್ದು ಇನ್ನಷ್ಟು ಮುಂದಕ್ಕೆ ಹೋಗ್ತಾ ಇತ್ತು. ಆದರೆ ಅವರು ತಮಗಾಗಿ ಮಾತ್ರ ಮಾಡ್ಕೋತಾರೆ, ಸಮುದಾಯಕ್ಕಾಗಿ ಏನೂ ಮಾಡ್ತಾ ಇಲ್ಲ. ಹಂಗಾಗಿ ಈ ಸರ್ಕಾರವನ್ನು ಪ್ರತಿನಿಧಿಸುವಂಥವ್ರು ತಕ್ಷಣ ರಾಜೀನಾಮೆ ಕೊಟ್ಟು ಅವರು ಹೋರಾಟಕ್ಕೆ ಇಳಬೇಕು. ಇಲ್ಲಾಂದರೆ ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ತಗೊಂಡ್ಬಂದು ಒಳ ಮೀಸಲಾತಿ ಜಾರಿಯಾಗೋದಕ್ಕೆ ಅವರು ಇನ್ನಷ್ಟು ಒತ್ತಡನ ಹಾಕಬೇಕು. ಹೀಗಾಗಿ ಈಗ ಏನು ಹರಿಹರದಿಂದ ಪಾದಯಾತ್ರೆ ಪ್ರಾರಂಭವಾಗಿದೆ. ಈಗ 21ನೇ ತಾರೀಕು ಬೆಂಗಳೂರಲ್ಲಿ ಒಂದು ದೊಡ್ಡ ಸಮಾವೇಶದ ಮೂಲಕ ಸರ್ಕಾರದ ವಿರುದ್ಧ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಮತ್ತು ತಕ್ಷಣ ನಾಗಮೋಹನ್ ದಾಸ್ ವರದಿಯನ್ನು ನೀವು ಅವ್ರ ಮೇಲೆ ಬೇಗ ಪಡ್ಕೊಳ್ಳೋದಕ್ಕೆ ಒತ್ತಡ ಆಗ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಆನೇಕಲ್ ತಾಲೂಕಿನಿಂದ 1,000 ಜನ ಹೋಗ್ತಾ ಇದ್ದೀವಿ. 20ನೇ ತಾರೀಕು ಏನು ನೆಲಮಂಗಲಕ್ಕೆ ಬರ್ತಾ ಇದೆ ಪಾದಯಾತ್ರೆ, ಅದರಲ್ಲಿ ನಾವೆಲ್ಲ ಆನೇಕಲ್ ತಾಲೂಕಿಂದ ಜಾಯ್ನ್ ಆಗ್ತಾ ಇದ್ದೀವಿ. 21ನೇ ತಾರೀಕಿನ ಸಮಾವೇಶದಲ್ಲಿ ನಾವೆಲ್ಲರೂ ಆನೇಕಲ್ ತಾಲೂಕಿನಿಂದ ಸುಮಾರು 1,000 ಜನ ಪಾಲ್ಗೊಳ್ತಾ ಇದ್ದೀವಿ. ಮತ್ತು ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಅತ್ಯಂತ ನ್ಯಾಯಪರವಾದಂಥ, ಸಾಮಾಜಿಕ ನ್ಯಾಯಪರವಾದಂಥ, ಜೀವಪರವಾದಂಥ ಈ ಬೇಡಿಕೆಯನ್ನು ಸಮಾಜದ ಎಲ್ಲ ಸ್ತರಗಳಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳು, ಪ್ರಗತಿಪರರು, ಎಲ್ಲ ಸಂಘಟನೆಗಳು ಇದನ್ನು ಬೆಂಬಲಿಸಬೇಕು ಅಂತೇಳಿ ಅವರೆಲ್ಲ ಕಳಕಳಿಯ ಮನವಿ ಮಾಡ್ತಾ ಇದ್ವಿ. ಮತ್ತು ಇದರಲ್ಲಿ ಈ ವರದಿಯಲ್ಲಿ ಯಾರನ್ನೂ ಬಿಟ್ಟು ಈ ಮೀಸಲಾತಿಯಿಂದ ಹೊರಗಿಡಬೇಕು ಅನ್ನೋ ಬೇಡಿಕೆ ಯಾರ್ದು ಏನಿಲ್ಲ.
ಪರಿಶಿಷ್ಟ ಜಾತಿಯಲ್ಲೇ ಇರ್ತಕ್ಕಂಥ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಅವ್ರವ್ರ ಪಾಲನ್ನು ಅವ್ರು ಕೊಡಬೇಕನ್ನೋದು ಅಷ್ಟೇ ನಮ್ಮ ಬೇಡಿಕೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು, ಎಲ್ಲರೂ ಈ ನ್ಯಾಯಪರವಾದಂತಹ ಬೇಡಿಕೆಯನ್ನು ಬೆಂಬಲಿಸಬೇಕು ಅಂತೇಳಿ ನಾನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಆಶಯದಂತೆ ಅವರ ಹೋರಾಟದ ಪ್ರತಿಫಲವಾಗಿ ಈ ಮೀಸಲಾತಿ ಅನ್ನೋದು ನಮ್ಮ ದೇಶದಲ್ಲಿ ಬಂದಿದೆ. ಆ ಮೀಸಲಾತಿಯಲ್ಲಿ ಕಳೆದ ಸುಮಾರು 70-80 ವರ್ಷಗಳಿಂದಲೂ ಈ ದಲಿತರಿಗೆ ಮೀಸಲಾತಿಯಿಂದ ಹೊರಗಡೆ ಇರ್ತಕ್ಕಂತಹ ಹುನ್ನಾರ ಈ ಬಂದಿರತಕ್ಕಂಥ ಸರ್ಕಾರಗಳಿಂದ ನಡೆದಿದೆ. ಅಂಥ ಒಂದು ದಲಿತ ಸಮುದಾಯದಲ್ಲಿ ಮೀಸಲಾತಿಯನ್ನು ಪಡೆಯದೆ ಶೋಷಿತರಾಗಿ ಗುಲಾಮಗಿರಿಗೆ ಸರ್ಕಾರಗಳಿಗೆ ಗುಲಾಮಗಿರಿಯಾಗಿ ತನ್ನ ಕೆಲಸವನ್ನು ಮಾಡಿಸ್ತಾ ಇರ್ತಕ್ಕಂಥ ಈ ರಾಜಕೀಯ ಪಕ್ಷಗಳಿಗೆ ಒಡನಾಡಿಯಾಗಿ ಇದ್ದಿರ್ತಕ್ಕಂಥದ್ದು ನಮ್ಮ ಮಾದಿಗ ಸಮುದಾಯ. ಇಂತಹ ಸಮುದಾಯಕ್ಕೆ ಇತಿಹಾಸದಲ್ಲಿ ಮೀಸಲಾತಿಗಾಗಿ ಸುಮಾರು, ಯಾಕಂದರೆ ಮಾದಿಗ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಕುಗ್ಗಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಗೊತ್ತಿರ್ತಕ್ಕಂಥ ವಿಚಾರ. ಅಂಥ ಒಂದು ಮಾದಿಗ ಸಮುದಾಯಕ್ಕೆ ಯಾವುದೇ ಸರ್ಕಾರಗಳಾಗಿರ್ಬೋದು, ಇಂತಹ ಮಾನಗೆಟ್ಟ ಸರ್ಕಾರಗಳು ಕೇವಲ ಆಶ್ವಾಸನೆಗಳನ್ನು ಕೊಟ್ಟು ನಾವು ಜಾರಿ ಮಾಡುತ್ತೇವೆ ಅಂತಕ್ಕಂಥ ಒಂದು ಮೆಮೊರಾಂಡಮ್ಗಳನ್ನು ಇಟ್ಕೊಂಡು ಚುನಾವಣೆಗಳಿಗೆ ಹೋಗಿ ಗೆದ್ದ ನಂತರ ಇವರು ಈ ಸಮುದಾಯಕ್ಕೆ ಮೋಸ ಮಾಡ್ತಕ್ಕಂಥದ್ದು ಬಹಳ ನಮಗೆ ಒಂದು ಬೇಜಾರಾಗ್ತಕ್ಕಂಥ ಸಂಗತಿ. ಇಂಥ ವಿಚಾರಗಳಲ್ಲಿ ನೀವು ನೋಡಿರ್ಬೋದು, ಕಳೆದ ಅನೇಕ ಹೋರಾಟಗಳ ಬಗ್ಗೆ ನಮ್ಮ ನಾಯಕರುಗಳು ಹೇಳಿದ್ದಾರೆ. ನಾವು ನಿನ್ನೆ ತಾವೇನು ಕೇಳಿದ್ರಿ, ನಮ್ಮ ಗಮನಕ್ಕೆ ಬಂದಂಥ ವಿಚಾರದಲ್ಲಿ ನಮ್ಮ ಸಮುದಾಯದ ಹಿರಿಯ ಒಬ್ಬ ರಾಜಕೀಯ ಸಚಿವರು, ಒಬ್ಬ ಮುಖಂಡರು, ಇವರು ನಮ್ಮ ಸಮುದಾಯಕ್ಕೆ ಒಬ್ಬ ಬ್ಯಾಕ್ ಬೋನ್ ಇರ್ತಾರೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ನಾವೆಲ್ಲರೂ ಸಹ ಈ ರಾಜ್ಯದಲ್ಲಿ ಇಟ್ಕೊಂಡಿದ್ವಿ. ಆದರೆ ಅವರು ಕಳೆದ 7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರುಗಳಾಗಿ ಅವರ ರಾಜಕೀಯ ಒಂದು ಭವಿಷ್ಯ ಇನ್ನೇನು ಮುಗಿಯುತ್ತೆ ಅನ್ನೋಷ್ಟರಲ್ಲಿ ಅವರು ದೇವನಹಳ್ಳಿಗೆ ಪರಾಜಿತಗೊಂಡ್ರು. ಅಲ್ಲಿಗೆ ಅಲ್ಲಿ ದೇವನಹಳ್ಳಿಯಲ್ಲೇ ಕಂಟೆಸ್ಟ್ ಮಾಡಿ ನಂತರ ಅಲ್ಲಿ ಕೈ ಹಿಡಿದಿರ್ತಕ್ಕಂಥದ್ದು ಈ ಸಮುದಾಯದ ಜನ ಮತ್ತು ಇಡೀ ದಲಿತ ಸಮುದಾಯದ ಜನ. ತಮಗೆಲ್ಲರಿಗೂ ಅರ್ಥ ಆಗಿರಬಹುದು ಯಾಕೆ ನಾವು ಒಳ ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಒಂದು ಕುಟುಂಬ ಅನ್ನೋದಿರುತ್ತೆ, ಅಂದರೆ ಅವಿಭಕ್ತ ಕುಟುಂಬ ಅನ್ನೋದಿರುತ್ತೆ. ಅವಿಭಕ್ತ ಕುಟುಂಬ ಅಂದರೆ ಇಡೀ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳು ನಾವೆಲ್ಲರೂ ಸಹ ಒಂದು ಅವಿಭಕ್ತ ಕುಟುಂಬ ರೀತಿಯಲ್ಲಿ ಇದ್ದಂಗೆ. ಆದರೆ ಒಂದು ಎಷ್ಟೇ ಅದರಲ್ಲಿರ್ತಕ್ಕಂಥ ಯಜಮಾನ, ಅವಿಭಕ್ತ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಯಜಮಾನ ಎಷ್ಟೇ ಜವಾಬ್ದಾರಿಯುತವಾಗಿ ತನ್ನ ಸಂಸಾರವನ್ನು, ತನ್ನ ಕುಟುಂಬವನ್ನು ಹೇಳ್ಕೊಂಡು ಮುಂದೆ ತೆಗೆದುಕೊಂಡು ಹೋಗ್ತಾನೆ ಅಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಭಿನ್ನಾಭಿಪ್ರಾಯಗಳು ಬರುತ್ತೆ, ಎಲ್ಲೋ ಒಂದು ಕಡೆ ಒಬ್ಬರಿಗೆ ಅನ್ಯಾಯ ಆಗುತ್ತಾ ಇರುತ್ತೆ. ಅಂಥ ಅನ್ಯಾಯ ಆಗಿರ್ತಕ್ಕಂಥದ್ದು ಕೇವಲ ಇಡೀ ಮಾದಿಗ ಸಮುದಾಯದ ಜನರಿಗೆ ಮಾತ್ರ. ಮತ್ತು ಅದರ ಒಂದು ಮಾದಿಗ ಸಂಬಂಧಿತ ಅನೇಕ ಪಂಗಡಗಳ ಜಾತಿಗಳಿಗೆ ಈ ಒಂದು ಮೀಸಲಾತಿಯ ಒಂದು ಅನ್ಯಾಯವನ್ನು ನಾವು ಪಡೆದಿದ್ದೀವಿ. ನಾವು ಹೇಳ್ತಕ್ಕಂಥದ್ದು ಒಂದೇ, ಇವತ್ತು 21 ಮತ್ತು 3 ಮಾರ್ಚ್ ಶುಕ್ರವಾರದಂದು ಫ್ರೀಡಮ್ ಪಾರ್ಕ್ನಲ್ಲಿ ಕ್ರಾಂತಿಕಾರ ಹೋರಾಟ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪರ ನೇತೃತ್ವ ಅಲ್ಲಿಂದ ಹರಿಹರದಿಂದ ಇವತ್ತು ಪಾದಯಾತ್ರೆಯನ್ನು ಬರ್ತಾ ಇರತಕ್ಕಂಥ ಒಂದು ವಿಚಾರ ತಮಗೆಲ್ಲರಿಗೂ ತಿಳಿದಿದೆ. ಅಂತಹ ಹೋರಾಟ ಅಂದರೆ ನಾವು ಸುಮ್ಮನೆ ಅಲ್ಲ, ಇದು ಕಳೆದ ಹೋರಾಟಗಳ ರೀತಿಯಲ್ಲಿ ಈ ಹೋರಾಟ ನಿಲ್ಲುತ್ತೆ ಅನ್ನೋದು ಸರ್ಕಾರಗಳು ತಮಗೆ ಅನಿಸಿರ್ಬೋದು. ಇದು ಉಗ್ರವಾದಂಥ ಹೋರಾಟಕ್ಕೆ ರೂಪುಗೊಳ್ಳುತ್ತೆ. ನೀವು ಹೇಳಿರ್ತಕ್ಕಂಥದ್ದು ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ಸರ್ಕಾರಗಳು 3 ತಿಂಗಳಲ್ಲಿ ನಾವು ಒಳ ಮೀಸಲಾತಿ ಜಾರಿಯನ್ನು ಮಾಡ್ತೀವಂತ ಹೇಳಿ ನಮಗೆ ಮೋಸ ಮಾಡ್ತಕ್ಕಂಥದ್ದು ಇದು ನಾವು ಖಂಡನೆ ಮಾಡ್ತೀವಿ. ದಯವಿಟ್ಟು ತಮ್ಮ ಸರ್ಕಾರ, ಯಾವುದೇ ಸರ್ಕಾರಗಳಾಗಿರ್ಬೋದು, ಸಮುದಾಯದ ಯಾವುದೇ ಪಕ್ಷದಲ್ಲಿರ್ತಕ್ಕಂಥ MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಸಚಿವರುಗಳಾಗಿರ್ಬೋದು, ತಾವು ಮುಂದೆ ಬರಬೇಕು. ಬಂದಿಲ್ಲ ಅಂದರೆ ನಿಮ್ಮ ರಾಜಕೀಯ ಅಂತ್ಯಕ್ಕೆ ನಾವು ಫುಲ್ ಸ್ಟಾಪನ್ನು ಇಡೋದಕ್ಕೆ ನಾವು ಹೆಜ್ಜೆ ಇಡ್ತೀವಿ. ಮಾನ್ಯ ಸನ್ಮಾನಿತ ಸಚಿವರಾದಂತಹ KH ಮುನಿಯಪ್ಪನವರೇ, ನಿಮ್ಮ ಈ ಗುಲಾಮಗಿರಿ ಪದ್ಧತಿಯನ್ನು ಬಿಡಿ.
ಯಾವುದೇ ಪಕ್ಷಕ್ಕೆ ನೀವು ಅಂಟಿಕೊಂಡು ಇಡೀ ಸಮುದಾಯಕ್ಕೆ ನೀವು ಮೋಸ ಮಾಡ್ತಕ್ಕಂಥದ್ದು ಎಷ್ಟು ಮಾತ್ರ ಸರಿ ಅಂತ ನಾವು ಇವತ್ತು ಕೇಳ್ತಾ ಇದ್ದೀವಿ. ನಾವು ನಿಮ್ಮ ಮಗಳನ್ನು ನೀವು MLA ಮಾಡಿದ್ರಿ, ನಿಮ್ಮ ಹಳ್ಳಿನ MP ಮಾಡೋಕ್ಕೆ ಹೋದ್ರಿ, ನೀವು MLA ಆದ್ರಿ ಅಂದರೆ ಮೀಸಲಾತಿ ಅನ್ನೋದು ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತನಾ? ನಿಮಗೆ ಮೀಸಲಾತಿ ಸಿಕ್ಬಿಟ್ರೆ ಇನ್ನೆಲ್ಲರ ಸಮುದಾಯ ಹಾಳಾಗೋಗ್ಬೇಕಾಗಿತ್ತಾ? ನಾವು ಕೇಳೋದು ನಿಮಗೆ ಅಷ್ಟೇ ಎಚ್ಚರಿಕೆಯಾಗಿ ನಾವು ಇದು ಮಾತನ್ನು ಹೇಳ್ತಾ ಇದ್ದೀವಿ. ನಿಮ್ಮ ರಾಜಕೀಯ ಭವಿಷ್ಯ ಇದೇ ಕೊನೆ ಬಾರಿ. KH ಮುನಿಯಪ್ಪನವರೇ, ನೀವು ಮನೆಯಲ್ಲಿ ಕೂತ್ಕೊಳ್ಬೇಕಾಗುತ್ತೆ ಮುಂದಿನ ಚುನಾವಣೆಯಲ್ಲಿ. ಇದು ಎಚ್ಚರಿಕೆ. ದಯವಿಟ್ಟು ನೀವು ಸಮುದಾಯದ ಪರವಾಗಿ ಮುಂದೆ ಬಂದು, ನಾಳೆನ ನೀವು ಮಾಧ್ಯಮದಲ್ಲಿ ಏನಾದರೂ ಮುಂದೆ ಬಂದು ನಮಗೆ ಕ್ಷಮೆ ಕೋರಬೇಕಾಗಿದೆ. ನಾವು ಕೇಳ್ತಾ ಇದ್ದೇವೆ ನಿಮ್ಮನ್ನು. ಹೋರಾಟಗಳನ್ನು ನೀವು ಧಿಕ್ಕರಿಸ್ತಕ್ಕಂಥ ಮಾತುಗಳನ್ನು ಮಾತಾಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ. ಇದು ನಾವು ಎಚ್ಚರಿಕೆಯನ್ನೇ ಕೊಡ್ತಾ ಇದ್ದೀವಿ ತಮಗೆ, ನಾವೆಲ್ಲರೂ ಸೇರಿ. ಇಷ್ಟೊತ್ತು ಒಂದು ಒಳ್ಳೆ ವಿಚಾರನ ಎಲ್ಲರೂ ಚರ್ಚೆ ಮಾಡಿದ್ದೀವಿ. ಇದರಲ್ಲಿ ಬಿಟ್ಟಿರೋ ಅಂಶ ಏನು ಅಂತಂದರೆ KPSC ಸೆಲೆಕ್ಷನ್ನಲ್ಲಿ ಎಷ್ಟು ಜನಕ್ಕೆ ಬಂದಿದೆ. ಈಗ ಉದಾಹರಣೆಗೆ ಇತ್ತೀಚೆಗೆ ಪೋಸ್ಟ್ಸ್ ಬರ್ತಾ ಇದೆ, ಅದರಲ್ಲಿ ನೋಡಿದ್ರೆ ನಮ್ಮ ಮಾದಿಗ ಜನಾಂಗದಿಂದ ಒಂದಿಲ್ಲ, ಎಲ್ಲರೂ SCಗಳೇ, ಎಲ್ಲರೂ ಮೀಸಲಾತಿಗೆ ಹಕ್ಕದಾರರೆ. ಆದರೆ ಆ ಜಾತಿ ಎಲ್ಲೋಯ್ತು? ಯಾಕೆ ಬರ್ತಾ ಇಲ್ಲ? ಅವ್ರಿಗೆ ಯಾಕೆ ಅನ್ಯಾಯ ಆಗ್ತಿದೆ? ನೀಟ್ ಎಕ್ಸಾಮಲ್ಲೂ ಕೂಡ ಅನ್ಯಾಯದಲ್ಲಿ ಸಿಲುಕ್ತಾ ಇದ್ದಾರೆ ನಮ್ಮ ಸಮುದಾಯದ ಮಕ್ಕಳುಗಳು. ಯಾಕೆ ಇವ್ರಿಗೆ ಭವಿಷ್ಯ ಯಾರು ಕೊಡಬೇಕು? ಮತ್ತು ಈ KPSC ಆಗಲಿ UPSC ಆಗಲಿ ಮತ್ತು ಒಂದು ಇಂಜಿನಿಯರಿಂಗು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಕೂಡ ಇವತ್ತಿನ ದಿನ ತುಂಬ ಹಿಂದುಳಿದಿದ್ದಾರೆ. ನೋಡಿದ್ರೆ ಅವ್ರಿಗೆ ಅಂಚಿಗೆ ಬರ್ತಾರೆ, ಅಂಚಿಗೆ ಬಂದು SCಗಳೇ ಎಲ್ಲರೂ ಇರ್ತಾರೆ. ಅದರಲ್ಲಿ ಬೇರೆ ಬೇರೆ ಸಮುದಾಯ ಇದೆ. ನಮ್ಮ ಮಾದಿಗ ಸಮುದಾಯದಿಂದ ಹುಡುಕಿದ್ರು ಕೂಡ ಈಗ ಲಿಸ್ಟಲ್ಲಿಲ್ಲ, ಪೊಲೀಸ್ ಇಲಾಖೆನಲ್ಲಿಲ್ಲ. ಯಾಕೆ? ನ್ಯಾಯಾಧೀಶರುಗಳಿಲ್ಲ. ಯಾಕೆ? ಎಲ್ಲ ಸರ್ಕಾರದಲ್ಲೂ SC ಅನ್ನೋ ಹೆಸರಲ್ಲಿ ಬೇರೆಯವ್ರಿಗೆ ಸಿಕ್ಕಿದಾಗ ಇವ್ರು ಎಲ್ಲಿ ಹೋಗಬೇಕು, ಎಲ್ಲಿ ಹುಡುಕ್ಬೇಕು? ನಮ್ಮ ಮನೆಯಲ್ಲಿ ನಾವು ಹುಡುಕ್ದಿರ ಬೇರೆ ಕಡೆ ಹುಡ್ಕೋಕ್ಕಾಗತ್ತಾ? ದಯಮಾಡಿ ಸಮುದಾಯದ ನಮ್ಮ ಮಕ್ಕಳಾಗಲಿ ನಮ್ಮ ಜನಾಂಗ ಆಗಲಿ ಇನ್ನೂ ಯಾರ್ಯಾರು ಒಂದು ಸರ್ಕಾರದಲ್ಲಿದ್ದು ಮಾತಾಡೋಕ್ಕಾಗಲ್ವೋ, ಇಂಡೈರೆಕ್ಟಾಗಿಲ್ವೋ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ. ಅವೇರ್ನೆಸ್ ಬೇಕಾಗಿದೆ. ಈಗ ರಾಜಕೀಯದಲ್ಲಿ ಬರ್ತಿದ್ದಾರೆ, ಮೀಸಲಾತಿ ಬಂತು ಹೆಣ್ಮಕ್ಳಿಗೆ ಎಲ್ರಿಗೂ ಅಂತ. ಹೆಣ್ಮಕ್ಳಲ್ಲಿ ಯಾರಿಗೆ ಕೊಡ್ತಾರೆ? ಎಲ್ಲಿ ಇಂಥದೇ ಸಮುದಾಯಕ್ಕೆ ಇಷ್ಟೇ ಬೇಕು ಅಂತ ಎಲ್ಲಿ ಇನ್ನೂ ಜಾರಿಗೆ ಬಂದಿದೆ? ಹೇಳ್ತಾ ಇದ್ದಾರೆ, ಪೇಪರ್ಗಳಲ್ಲಿದೆ, ಭಾಷಣಗಳಲ್ಲಿದೆ, ಶಾಸನದಲ್ಲಿ ಬರ್ತಾ ಇದೆ, ಆದರೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತಂದರೆ ಯಾಕೆ ಅಂತಂದರೆ ನಾವು ಸರಿಯಾಗಿ ಬರ್ತಿದ್ದೀವಿ, ದಾರಿ ಎಲ್ಲಿ ತಪ್ತಾ ಇದೆ? ಸರ್ಕಾರ ತಪ್ತಿದೆಯೋ, ಸಂಘಟನೆ ತಪ್ತಿದೆಯೋ, ನಾವು ತಗ್ತಿದೆಯೋ ನಮಗೆ ಗೊತ್ತಿಲ್ಲ. ನಾವೆಲ್ಲರೂ ಸರಿಯಾಗಿದೆ ಅಂತ ಹೋಗ್ತಿದ್ದೀವಿ. ದಯಮಾಡಿ ಎಲ್ಲ ಸಮುದಾಯದ ನಮ್ಮ ಮೀಸಲಾತಿನ ಈಕ್ವಲ್ ಆಗಿ ಮಕ್ಕಳಿಗೆ ಒಂದು ಚಾಕ್ಲೇಟೋ ಬನ್ನೋ ಬಿಸ್ಕೆಟೋ ಹಂಚಿದಂಗೆ ಹಂಚಿ ನಮ್ಮ ಹಕ್ಕನ್ನು ನಮಗೆ ಕೊಡಿ. ನಾನು ಎಜುಕೇಷನ್ನು ಮತ್ತು ರಾಜಕೀಯದಲ್ಲಿ ದಯವಿಟ್ಟು ಒಂದು ಈ ಹೋರಾಟನ ಮುಂದುವರಿಯೋ ಭಾಗವಾಗಿ ತಗೊಂಡು ಅದನ್ನು ಸಮವಾಗಿ ಹಂಚಿ ಅಂತ ಈ ಮೂಲಕ ಒಂದು ರಿಕ್ವೆಸ್ಟನ್ನು ಕೇಳ್ತಾ ಇದ್ದೀನಿ. ಸೇರ್ತಕ್ಕಂಥ ನಮ್ಮ ಇವತ್ತಿನ ದಿನ ಸೇರಿರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸ್ತೇನೆ. ಇವತ್ತಿನ ಸೇರಿದ್ದು ಏನಕ್ಕಪ್ಪ ಅಂದರೆ, ನಮ್ಮ ರಾಜ್ಯದಲ್ಲಿ ಒಳ ಮೀಸಲಾತಿ ಬಗ್ಗೆ ಹೋರಾಟ ನಡೀತಾನೇ ಇದೆ. ಅಂದರೆ 30-35 ವರ್ಷ ನಡೀತಾನೇ ಇದೆ. ಆದ್ದರಿಂದ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಒಂದು ರೂಪುರೇಷ ಮಾಡ್ತಾಯಿಲ್ಲ. ಅಂದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ, ಮಾಡಿ ಅಂತ ಮಾಡ್ತಾಯಿಲ್ಲ. ಯಾಕೆ? ಈ ಸರ್ಕಾರ ಬಂಡತನ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತಾನೆ ಇದ್ವಿ. ಈ ಒಳ ಮೀಸಲಾತಿ ಬರುವವರೆಗೂ ಹೋರಾಟ ಮಾಡ್ತೀವಿ. ದಯವಿಟ್ಟು ಎಲ್ಲ ನಮ್ಮ ಆನೇಕಲ್ ತಾಲೂಕಿಂದ ಸುಮಾರು 1000 ಜನ ಮುಷ್ಕರಕ್ಕೆ ಅಂದರೆ ಫ್ರೀಡಮ್ ಪಾರ್ಕಲ್ಲಿ ನಾವು ಹೋರಾಟ ಮಾಡ್ತೀವಿ. ಒಳ ಮೀಸಲಾತಿ ಬರುವವರೆಗೂ ಹೋರಾಟ ಮಾಡ್ತೀವಿ ಅಂತ ನಾನು ಒಪ್ಕೊತ ಇದ್ದೀನಿ. ಮಿತ್ರರಿಗೆ ಹಾಗೂ ನನ್ನ ಸಮುದಾಯದ ಬಂಧುಗಳಿಗೆ ಸ್ವಾಗತ ಕೋರುತ್ತಾ, ಈ ಒಂದು ಒಳ ಮೀಸಲಾತಿ ಹೋರಾಟ ನಾವು ದಿನಾಂಕ 21ನೇ ತಾರೀಕು ಎಲ್ಲ ಫ್ರೀಡಮ್ ಪಾರ್ಕ್ಗೆ ಸೇರ್ತಾ ಇದ್ವಿ. ಅದರಲ್ಲಿ ಒಂದು ಹೇಳೋದಂದರೆ, ನಮ್ಮ ಸಮುದಾಯದ ನಾಯಕರು BJPಯಲ್ಲಿರ್ಬೋದು, ಕಾಂಗ್ರೆಸ್ಸಲ್ಲಿರ್ಬೋದು, ಎಲ್ಲ ಒಂದು ಪಾರ್ಟಿಯಲ್ಲಿರ್ಬೋದು, ಎಲ್ಲ ಒಮ್ಮತದಿಂದ ಬರಬೇಕು. ಎಲ್ಲ ಒಮ್ಮತದಿಂದ ಬಂದರೆ ಮಾತ್ರ ಸಾಧ್ಯ ಆಗೋದು ನಮ್ಮ ಈ ಒಳ ಮೀಸಲಾತಿ ಹೋರಾಟ ಜಾರಿ ಆಗೋದಕ್ಕೆ. ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾನು ಹೇಳ್ಕೊಡೋದಂದರೆ, ಬೆಂಗಳೂರಲ್ಲಿರೋ ಮಾದಿಗರು ಫಸ್ಟು ಯಾರು ನಗರಗಳಲ್ಲಿದ್ದಾರೋ ಆ ಮಾದಿಗಗಳು ಬೇಗ ಬಂದು ಈ ಒಂದು ಸಮಾವೇಶಕ್ಕೆ ಪಾಲ್ಗೊಳ್ಬೇಕಂತ ವಿನಂತಿ ಮಾಡಿಕೊಳ್ತೀನಿ.